ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯೋ ದೇವ್ರೆ, ಲಕ್ಷ್ಮಿ, ಈ ಬಿಸಿಲಲ್ಲಿ ನೀನು ಯಾಕೆ ಬರಕ್ಕೆ ಹೋದೆ? ನಾನು ಯಾಕೆ ಬಿಸಿಲಲ್ಲಿ ಬಂದೆ ಅಂತ ಕೇಳ್ತಿದ್ದೀರಲ್ಲ, ನೀವು ಕೆಲಸ ಮಾಡ್ತಾ ಇರೋದು ಬಿಸಿಲಲ್ಲೇ ತಾನೆ? ಓ, ನನಗೆ ಅಭ್ಯಾಸ ಇದೆ. ಡಾಕ್ಟ್ರ್ ನಿನಗೇನು ಹೇಳಿದ್ದಾರೆ? ಅವ್ರು ಜಾಸ್ತಿ ಓಡಾಡಬಾರ್ದು, ರೆಸ್ಟ್ ತೊಗೋಬೇಕು ಅಂತ ಹೇಳಿದ್ದಾರೆ. ನೀನು ಹಿಂಗೆಲ್ಲ ಬಂದು ಸುಸ್ತಾದರೆ? ಯಾವ ಸುಸ್ತು ಇಲ್ಲ. ಈಗ ನಿಮ್ಮನ್ನು ನೋಡಿದ್ನಲ್ಲ, ಎಲ್ಲ ಸುಸ್ತು ಹೊರಟೋಗುತ್ತೆ. ಅಲ್ಲ, ಯಾಕೆ ಬಂದೆ ಅಂತ ಕೇಳ್ತಾ ಇದ್ದೀರಲ್ಲ, ಅಲ್ಲಿ ಇಬ್ಬರು ಸೊಸೆಯರು ನನಗೆ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ನಾವಿರುವಾಗ ನೀವೇ ಕೆಲಸ ಮಾಡ್ತೀರಾ ಅಂತ ಕೂಡಿಸ್ತಾರೆ. ಕೂತು ಕೂತು ಬೇಜಾರಾಗ್ಬಿಟ್ಟಿದೆ. ನೀವಾದರೂ ಇದ್ದಿದ್ರೆ ನಿಮ್ಮ ಜೊತೆ ಮಾತಾಡ್ಬೋದಾಗಿತ್ತು. ಅದಕ್ಕೆ ಊಟ ತೊಗೊಂಬಂದಿದ್ದೀನಿ, ಊಟ ಮಾಡಿ. ಓಹೋ, ನೋಡು, ನೀನು ಸೊಸೆಯರು ಹೇಳೋ ಸರಿಯಾಗಿದೆ. ಸೊಸೆದಿರು ಬಂದ ಮೇಲೆ ಜವಾಬ್ದಾರಿ ಎಲ್ಲ ಅವರು ಕೊಟ್ಟು ಅತ್ತೆದಿರು ರೆಸ್ಟ್ ತಗೊಳ್ಳೋದು ಕಲ್ತ್ಕೋಬೇಕು. ಅಯ್ಯೋ, ರೆಸ್ಟ್ ಮನೆ ಹಾಳಾಗೋಯ್ತು. ಕೂತು ಕೂತು ಬೇಜಾರಾಗೋಗಿದೆ ರೀ. ಏನಾದರೂ ಕೆಲಸ ಮಾಡ್ತಾ ಇದ್ರೆ ನನಗೂ ಸಮಾಧಾನ. ನಿಮಗೆ ಪುಳಿಯೋಗರೆ ಇಷ್ಟ ಅಲ್ವಾ? ಪುಳಿಯೋಗರೆ ಮಾಡ್ಕೊಂಬಂದಿದ್ದೀನಿ. ಓ, ನಡೀರಿ, ನೀವು ತಿನ್ನಿ. ನಾನು ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಅಯ್ಯೋ, ನೀನು ಹಂಗೆಲ್ಲ ಕ್ಲೀನೆಲ್ಲ ಮಾಡೋಕ್ಕೆ ಹೋಗ್ಬೇಡ. ಮತ್ತೆ ಸುಸ್ತಾಗಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಏನು ಕತೆ, ಅದನ್ನೆಲ್ಲ ನಾನು ವೆಂಕಿ ನೋಡ್ಕೊಳ್ತೀವಿ. ನೀನು ಕೂತಿರು, ಇದೊಂದು ಸಣ್ಣ ಕೆಲಸ ಮುಗಿಸ್ ಬಂದ್ಬಿಡ್ತೀನಿ. ಕೂತ್ಕೊಳ್ಳೋಕೆ ಬಂದಿಲ್ಲ ನಾನು. ಬನ್ನಿ, ಮೊದಲು ಊಟ ಮಾಡಿ. ಏನೋ ಇದು 2 ನಿಮಿಷದ ಮುಗಿಸ್ಬಿಟ್ಟು ಬರ್ತೀನಿರೋ. ಅಯ್ಯೋ, 10 ನಿಮಿಷದಲ್ಲಿ ಏನೂ ಆಗಲ್ಲ. ಮೊದಲು ಊಟ ಮಾಡಿ ಬನ್ನಿ. ಅಲ್ಲಿ ನೀನೇ ಗೆಲ್ಲಬೇಕು. ಲಕ್ಷ್ಮಿ, ನಿಂದು ಊಟ ಆಯ್ತಾ? ನಾನು ಬರೋಕ್ಕೆ ಮುಂಚೆ ಊಟ ಮಾಡ್ಕೊಂಡೇ ಬಂದೆ. ಇಷ್ಟು ವರ್ಷ ಆದಮೇಲೂ ನೀನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಹೇಗೆ ಹೇಳು? ನಾನು ಇಲ್ಲಿ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಇಷ್ಟವಾದ ಪುಳಿಯೋಗರೆನ ದಡ ಅಂತ ಆತರದಲ್ಲಿ ಮಾಡ್ಕೊಂಡು ಡಬ್ಬಕ್ಕೆ ಹಾಕೊಂಡು ಬಂದಿರ್ತೀಯ. ಎಲ್ಲಿ ಊಟ ಮಾಡಿರ್ತೀಯ? ತಗೋ. ನೀವು ನನ್ನೆಲ್ಲ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಆ ಶ್ರೀನಿವಾಸನ್ಗೆ 2 ಹೆಂಡ್ತಿದ್ದೀರು. ಈ ಶ್ರೀನಿವಾಸನ್ಗೆ ಒಬ್ಬಳೇ ಲಕ್ಷ್ಮಿ ಇರೋದು. ಅವಳನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಹೇಗೆ ಹೇಳು? ಅವತ್ತು ಸಂತು ಕುಡ್ಕೊಂಡು ಬಂದು ಅಷ್ಟೆಲ್ಲ ಅವಾಂತರ ಮಾಡಿದ್ಮೇಲೂ ನಾವೆಲ್ಲ ಅಲ್ಲೇ ಇರೋಣ ಅಂತ ನೀವು ಹೇಳಿದ್ದು ನೋಡಿ, ನನಗೆ ನಂಬಕ್ಕೆ ಆಗ್ತಾಯಿಲ್ಲ. ಯಾಕೆ ಹಾಗೆ ಮಾಡಿದ್ರಿ? ನಿನಗೋಸ್ಕರ ಲಕ್ಷ್ಮಿ. ನನಗೋಸ್ಕರನಾ? ನಂಗೆ ಅರ್ಥ ಆಗ್ತಾಯಿಲ್ಲ. ಅವ್ರನ್ನ ಖುಷಿಯಾಗಿ ನೋಡ್ಕೊಳ್ಳಿ. ಜಾಸ್ತಿ ಕೆಲಸ ಮಾಡಕ್ಕೆ ಬಿಡಬೇಡಿ. ಅವ್ರಿಗೆ ತುಂಬ ಸ್ಟ್ರೈನ್ ಆಗಬಾರ್ದು. ಅಂದರೆ ನಿನಗೆ ಮಕ್ಕಳು, ಸೊಸೆದಿರು, ಮೊಮ್ಮಕ್ಕಳ ಜೊತೆ ಇರೋದಕ್ಕೆ ತುಂಬ ಸಂತೋಷ ತಾನೇ? ಅವತ್ತು ನೋಡಿದ್ನಲ್ಲ, ಏನು ಸಂತೋಷ, ಏನು ಹರ್ಷ ಪಡ್ತಾ ಇದ್ದೆ. ನಿನ್ನ ನೋಡಿ ನಾವು ಹಿಂದೆ ಕೂಡು ಕುಟುಂಬದಲ್ಲಿ ಇದ್ವಲ್ಲ, ಅದೆಲ್ಲ ನೆನಪಾಯಿತು. ನೀನು ಅಲ್ಲಿದ್ದರೆ ನಮ್ಮ ಭಾವನಾ ಬರ್ತಾಳೆ, ಸಿಂಚನ ಬರ್ತಾಳೆ, ಚಿರು ಇರ್ತಾನೆ. ಅವ್ರ ಜೊತೆ ಎಲ್ಲ ನೀನು ಸಂತೋಷವಾಗಿರ್ತೀಯ ಅಂತ ಒಪ್ಕೊಂಡೆ. ಅಂತೂ ನನ್ನನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ನಿಮ್ಮ ಅರ್ಧ ಜೀವನ ಕಳೆದ್ಬಿಟ್ರಿ ಅನಿಸುತ್ತೆ. ಇಲ್ಲ, ನಿನ್ನ ಅರ್ಥ ಮಾಡ್ಕೊಂಡು ಆದಮೇಲೆ ಆಯಸ್ ಅರ್ಧ ಕಳೆದಿದ್ದೀನಿ. ಏನಮ್ಮ ಸ್ವೀಟು? ಹೇಳ್ತೀನಿ ತಗೊಳ್ಳಿ. ಏನ್ ಸಿಂಚನ ಸ್ಪೆಷಲ್ ಇವತ್ತು? ಸ್ವೀಟ್ ಕೊಡ್ತಾ ಇದೆಯಾ? ಅತ್ತಿಗೆ, ಹರಿಗೆ ಕೆಲಸ ಸಿಕ್ತು. ಏನವ ಹೇಳ್ತಾ ಇದ್ಯಾ? ಅಲ್ಲ ಕಣವ, ನಿನ್ನ ಗಂಡನ ಕೆಲಸ ಸಿಗೋದು, ನನಗೆ ಪ್ರಧಾನ ಮಂತ್ರಿ ಸೀಟ್ ಸಿಗೋದು 2 ಒಂದೇ ಕಣವ. ಅಪ್ಪ, ನಿಜವಾಗ್ಲೂ ಕೆಲಸ ಸಿಕ್ಕಿದೆ. ಇಂಟರ್ವ್ಯೂನೂ ಆಗಿದೆ. ಜಾಯ್ನಿಂಗ್ ಡೇಟ್ ಕನ್ಫರ್ಮ್ ಆಗೋದು ಮಾತ್ರ ಬಾಕಿ. ನಾನಂತೂ ನಂಬಕ್ಕಿಲ್ಲ ಕಣವ. ನೋಡೋ, ನಿನ್ನ ಗಂಡ ಕೆಲ್ಸಕ್ಕೆ ಹೋಗಿ 1ನೇ ತಿಂಗಳ ಸಂಬಳನ ನಿನ್ನ ಕೈಲಿ ತಗೊಂಬಂದು ಕೊಟ್ಟಾಗ ನಾನು ನಂಬೋದು ಕಣವ. ಅಲ್ಲಿ ಗಂಟ ನಾನು ನಂಬಕ್ಕಿಲ್ಲ. ಅಲ್ಲ ಕಣವ, ಈಟು ದಿವಸ ನಿನಗೆ ಅದು ಇದು ಸುಳ್ಳೇಳಿ ಹೆಂಗೆ ನಂಬಿಸ್ತಾ ಅಂತ ನಮಗೆಲ್ಲ ಗೊತ್ತಿಲ್ವೇ? ಎಷ್ಟು ಇಂಟ್ರ್ಯೂ ಅಟೆಂಡ್ ಮಾಡಿದ್ದಾನೆ. ಇನ್ನೇನು ಕೆಲಸನೇ ಸಿಕ್ಬಿಡ್ತು ಅನ್ನೋ ಅಷ್ಟರಲ್ಲಿ ಅದು ಇದು ಅಂತ ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ತಪ್ಪಿಸ್ಕೊಂಡ್ಬಿಡ್ತಾನೆ. ನೋಡೋ, ಆ ನಸ್ಗುನಿಕಾಯಿ ಗಂಡನ್ನ ನಂಬೋದಕ್ಕೆ ನೀನೊಬ್ಬಳೇ ಸರಿ ಕಣವ. ನಾವ್ಯಾರೋ ನಂಬಕ್ಕಿಲ್ಲ ಕಣವ. ಯಾಕಪ್ಪ ಅವ್ರ ಮೇಲೆ ಅಷ್ಟೊಂದು ಅನುಮಾನ? ನೋಡಿ,
ಹಿಂದೆ ಏನಾಗಿದೆ ನನಗೆ ಗೊತ್ತಿಲ್ಲ, ಆದರೆ ಈಗ ಹರಿ ತುಂಬ ಬದಲಾಗಿದ್ದಾರೆ. ಅವರು ಕೆಲಸ ಮಾಡಬೇಕು ಅಂತ ಮನ್ಸು ಮಾಡಿದ್ದಾರೆ. ಹಾಗಾಗಿ ಕೆಲಸಕ್ಕೆ 100% ಹೋಗ್ತಾರೆ ಅಂತ ನಂಬಿಕೆ ನನಗಿದೆ. ಸಿಂಚೋ, ನಿನ್ನ ಗಂಡಗ್ 100 ವರ್ಷ ಆಯ್ಸು ಕಣವ. ಬನ್ನಿ ಬಾವಾ, ಬನ್ನಿ. ಹರಿ, ಇಂಟರ್ವ್ಯೂ ಚೆನ್ನಾಗಾಯ್ತಾ? ಹೇಗಾಯ್ತು? ಯಾಕೆ ಹೀಗೆ ನಿಂತಿದ್ಯಾ? ನೋಡು ಹರಿ, ನಿನಗೆ ಕೆಲಸ ಸಿಕ್ತು ಅಂದರೆ ಯಾರೂ ನಂಬ್ತಿಲ್ಲ. ನೀನೇ ಹೇಳು. ಹೇಗಿದ್ರು ಭಾವನಕ್ಕ ಎಲ್ಲ ವಿಷಯನೂ ಇವ್ರ ಹತ್ರ ಹೇಳ್ತಾಳೆ. ಅವಳು ಹೇಳೋದಕ್ಕೆ ಮುಂಚೆ ನಾನೇ ಹೇಳಿ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳ್ಬಿಡೋದು ಒಳ್ಳೇದು ಅನಿಸ್ತಾ ಇದೆ. ಇಲ್ಲದೆ ಹೋದರೆ ಎಲ್ಲ ಸೇರಿಕೊಂಡು ಚೆನ್ನಾಗಿ ದಂಚಿಬಿಡ್ತಾರೆ. ಏನು ಬೇಕಾದ್ರೂ ಮಾಡ್ಬಿಡ್ತಾರೆ. ಯಾಕೆ ಬಾವ ಯೋಚನೆ ಮಾಡ್ತಾ ಇದ್ದೀರಿ? ನಿಮ್ಗೆ ಕೆಲಸ ಸಿಕ್ಕಿರೋ ವಿಷಯ ನಮಗೂ ಹೇಳಿ, ನಾವೆಲ್ಲರೂ ಖುಷಿ ಪಡ್ತೀವಿ. ಸಿಂಚನ, ಒಂದು ನಿಮಿಷ ಒಳಗೆ ಬರ್ತೀಯಾ? ಮಾತಾಡ್ಬೇಕು ನಿನ್ನ ಹತ್ರ. ಹರಿ, ಇದರಲ್ಲಿ ಪರ್ಸ್ನಲ್ ಆಗಿ ಮಾತಾಡೋದೇನಿದೆ? ನಿನಗೆ ಕೆಲಸ ಸಿಕ್ಕಿರೋ ವಿಚಾರ ಎಲ್ಲರ ಹತ್ರ ಹೇಳ್ಕೊ, ಖುಷಿ ಪಡ್ತಾರೆ. ಹಾಂ, ಅದೇ ಕೆಲಸದ ವಿಚಾರನೇ. ಬಾ ಒಂದು ನಿಮಿಷ. ಅದ್ಯಾಕಲ್ಲ ನಿನಗೆ ಕೆಲಸ ಸಿಕ್ಕಿರೋ ವಿಷಯ ಹೇಳೋದಕ್ಕೆ ಇಷ್ಟೊಂದು ನಾಚ್ಕೊತಾ ಇದೆಯಾ? ಅದೇನಾಯ್ತು ಅಂತ ಬಗಳ? ನೀನು ವಿಷಯ ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರೋದು ನೋಡಿದ್ರೆ ಮಾಡಬಾರ್ದಿರೋ ಕೆಲಸ ಏನೋ ಮಾಡ್ಕೊಂಬಂದು ನಿಂತಿರಂಗಿದೆ. ಅದೇನಾಯ್ತು ಅಂತ ಬಗಳ? ಯಾಕಪ್ಪ ಹರಿಗೆ ಯಾವಾಗಲೂ ಅಂತಾನೆ ಇರ್ತೀರಾ? ಅವ್ರು ಇಂಟರ್ವ್ಯೂಗೆ ಹೋಗಿದ್ದಾರೆ, ಕೆಲಸನೂ ಸಿಕ್ಕಿದೆ. ಅವ್ರು ಇಂಟರ್ವ್ಯೂಗೆ ಹೋಗಿದ್ದು ಅಂತಿತಾ ಕಂಪ್ನಿ ಅಲ್ಲ, ದೊಡ್ಡ IT ಕಂಪ್ನಿ. ನಾನು ಯಾವ ಇಂಟರ್ವ್ಯೂಗೂ ಹೋಗಲಿಲ್ಲ. ಅಯ್ಯೋ ನಿನ್ನ ಮಕ ಮುಚ್ಚ. ಇಷ್ಟೊತ್ತಕ ನನ್ನ ಮಗಳು ನನ್ನ ಗಂಡನ ಕೆಲಸ ಸಿಕ್ತು ಅಂತ ಖುಷಿಯಾಗಿದ್ಲಲ್ಲ, ಅವಳ ಆಸೆಗೆಲ್ಲ ತಣ್ಣಗೆ ಹಚ್ಬಿಟ್ಟಲ್ಲ ಬಡ್ಡಿ ಐದ್ನೆ. ಹರಿ ಪ್ಲೀಸ್, ಇಂಥ ವಿಚಾರದಲ್ಲಿ ಜೋಕ್ ಮಾಡಬೇಡ. ನೀನೇ ಹೇಳ್ದೆ ಅಲ್ವಾ ನಾನು ಬಾಂಬೆಗೆ ಹೋಗ್ತಾ ಇದ್ದೀನಿ, ಇಂಟರ್ವ್ಯೂ ಇದೆ ಅಂತ. ಬೆಳಗ್ಗೆ ಫೋನ್ ಮಾಡಿದ್ರೆ ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ದೀನಿ ಬೇಬಿ ಅಂತಾನೂ ಹೇಳಿದೆ. ಈಗ ನಾನು ಎಲ್ಲೂ ಹೋಗಿಲ್ಲ ಅಂತ ಹೇಳ್ತಿದ್ದೆಲ್ಲ, ಎಲ್ಲಿ ಹೋಗಿದ್ದೆ ಮತ್ತೆ? ನಾನು ಯಾವ ಬಾಂಬೆಗೂ ಹೋಗಲಿಲ್ಲ. ಇಲ್ಲೇ ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡಿದ್ದೆ. ಲಕ್ಷ್ಮೀ